ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಉತ್ತಮ ಮಳೆಯನ್ನು ಆಗ್ತಾ ಇದೆ. ಆದರೆ ಜೂನ್ ಮತ್ತು ಜುಲೈ ಇಲ್ಲಿವರೆಗೆ 12ನೇ ತಾರೀಕುವರೆಗೆ ಮಳೆ ಮಾಹಿತಿಯನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್. ಯಾಕಂದರೆ 28 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಇದೆ ಅಂಥೇಳಿ ಕೃಷಿ ಇಲಾಖೆ ಮತ್ತು ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡ್ತಾ ಇದೆ. ಮತ್ತು ಬಿತ್ತನೆ ಕಾರ್ಯನೂ ಕೂಡ ಅಷ್ಟು ಉತ್ತಮ ಪ್ರಮಾಣದಲ್ಲಿ ಬಿತ್ತನೆ ಕಾರ್ಯ ಆಗಿಲ್ಲ. ಏನು ಗುರಿ ಇಟ್ಕೊಂಡಿತ್ತು ಕೃಷಿ ಇಲಾಖೆ ಅಷ್ಟು ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಇದೇ ರೀತಿಯಾದಂಥ ಪರಿಸ್ಥಿತಿ 15 ದಿನ ಮಳೆ ಆಗದೇ ಇದ್ದರೆ ಬಹಳಷ್ಟು ತೊಂದರೆ ಆಗುತ್ತೆ. ಬನ್ನಿ ಹಾಗಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ಮತ್ತು ಯಾವ್ಯಾವ ಭಾಗದಲ್ಲಿ ಎಷ್ಟು ಮಳೆ ಆಗಿದೆ ಮತ್ತು ಬಿತ್ತನೆ ಕಾರ್ಯ ಎಷ್ಟಿದೆ ಅನ್ನೋವಂಥ ಮಾಹಿತಿನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ದಕ್ಷಿಣ ಒಳನಾಡಿನಲ್ಲಿ ಇದರಲ್ಲಿ ಬರೋದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ ಹೀಗೆ ಬರುವಂಥ ಜಿಲ್ಲೆಗಳಲ್ಲಿ ನೋಡ್ತಾ ಹೋದರೆ ಶೇಕಡ 18ರಷ್ಟು ಮಳೆ ಕೊರತೆ ಇದೆ. ಇದರಲ್ಲಿ 8 ಜಿಲ್ಲೆಗಳಲ್ಲೂ ಕೂಡ ಮಳೆ ಕೊರತೆ ಇರೋದು. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯಲ್ಲಿ ಶೇಕಡ 28ರಷ್ಟು ಮಳೆ ಕೊರತೆ ಇದೆ. ಇನ್ನು ಉತ್ತರ ಒಳನಾಡಿನಲ್ಲಿ ಬರುವ ಜಿಲ್ಲೆಗಳಿಂದ 13 ಜಿಲ್ಲೆಗಳು ಬರ್ತವೆ. ಉತ್ತರ ಒಳನಾಡಿನಲ್ಲಿ ಬರುವಂಥ ಜಿಲ್ಲೆಗಳಲ್ಲಿ ಶೇಕಡ 55ರಷ್ಟು ಮಳೆ ಕೊರತೆ ಇದೆ. ಇದರಲ್ಲಿ 13 ಜಿಲ್ಲೆಗಳಲ್ಲೂ ಕೂಡ ನಾನು ಈಗಾಗಲೇ ಹೇಳಿದಂತೆ ಮಳೆ ಕೊರತೆ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ 13 ಜಿಲ್ಲೆಗಳಲ್ಲಿ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಮಳೆ ಕೊರತೆ ಇರೋದು ಶೇಕಡ 77ರಷ್ಟು. ಇನ್ನು ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಅಂತ ನಮಗೆಲ್ಲರಿಗೂ ಕೂಡ ಅನಿಸುತ್ತೆ. ಆದರೆ ಕಳೆದ 2 ವರ್ಷಗಳ ಮಳೆ ಪ್ರಮಾಣವನ್ನು ನೋಡಿ ಸರಾಸರಿ ನೋಡ್ತಾ ಹೋದರೆ ವಾಡಿಕೆಯಷ್ಟು ಈ ವರ್ಷವೂ ಕೂಡ ಮಳೆ ಆಗಿಲ್ಲ. ಇದರಲ್ಲಿ 3 ಜಿಲ್ಲೆಗಳಲ್ಲೂ ಕೂಡ ನಿಮಗೆ ಕೊಡಗು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ 80ರಷ್ಟು ಮಳೆ ಕೊರತೆ ಇದೆ ಅಂಥೇಳಿ ಕೃಷಿ ಇಲಾಖೆ ಮತ್ತು ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇರೋದು. ರಾಜ್ಯದಲ್ಲಿ ಇದುವರೆಗೂ 82.35 ಬಿತ್ತನೆ ಗುರಿ ಇರೋದು. ಆದರೆ ಜುಲೈ 7ರವರೆಗಿನ ಕೃಷಿ ಇಲಾಖೆಯ ಮಾಹಿತಿಯನ್ನು ನೋಡ್ತಾ ಹೋದರೆ ಬಿತ್ತನೆ ಆಗಿರೋದು ಕೇವಲ ಶೇಕಡ 26.82ರಷ್ಟು. ಅಂದರೆ ಶೇಕಡ 33ರಷ್ಟು ಮಳೆ ಇಲ್ಲದೆ ಬಿತ್ತನೆ ಕಾರ್ಯನೇ ಆಗಿಲ್ಲ. ಈ ರೀತಿಯಾದಂಥ ತೊಂದರೆ ಇರೋದು. ಇದರಲ್ಲಿ ನೀರಾವರಿ ಶೇಕಡ 36ರಷ್ಟು, ರಾಜ್ಯದಲ್ಲಿರುವಂಥ 31 ಜಿಲ್ಲೆಗಳಲ್ಲಿ 36ರಷ್ಟು ನೀರಾವರಿ ಆಶ್ರಿತ ಮಳೆಯಲ್ಲಿ ಬಿತ್ತನೆ ಕಾರ್ಯ ಆಗಿದ್ದರೆ ಮಳೆ ಆಶ್ರಿತ ಭೂಮಿಯಲ್ಲಿ ಶೇಕಡ 31ರಷ್ಟು ಬಿತ್ತನೆ ಕಾರ್ಯ ರಾಜ್ಯದಲ್ಲಿ ಆಗಿದೆ. ನಿಮಗೆ ರಾಜ್ಯದಲ್ಲಿ ಬರುವಂಥ 31 ಜಿಲ್ಲೆಗಳಲ್ಲಿ ಜೂನ್ ಮತ್ತು ಜುಲೈನ ಮಳೆ ಮತ್ತು ಬಿತ್ತನೆ ಕಾರ್ಯವನ್ನು ನೋಡ್ತಾ ಹೋದರೆ ಬಿತ್ತನೆ ಪ್ರಮಾಣ ತುಂಬ ಲೀಸ್ಟ್ ಅಂದರೆ ಬಹಳ ಕಡಿಮೆ ಬಿತ್ತನೆ ಕಾರ್ಯ ಆಗಿರೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ರಾಮನಗರದಲ್ಲಿ. ಎಷ್ಟು ಅಂದರೆ ಶೇಕಡ ಬರೀ 2ರಷ್ಟು ಮಾತ್ರ ಬಿತ್ತನೆ ಕಾರ್ಯ ಆಗಿರೋದು. ಇನ್ನು ಕೋಲಾರದಲ್ಲಿ ಶೇಕಡ 4ರಷ್ಟು ಬಿತ್ತನೆ ಕಾರ್ಯ ಆಗಿದೆ. ಬಳ್ಳಾರಿಯಲ್ಲಿ ಶೇಕಡ 5ರಷ್ಟು ಬಿತ್ತನೆ ಕಾರ್ಯ ಆಗಿದೆ. ಕೊಡಗುನಲ್ಲಿ ಶೇಕಡ 7ರಷ್ಟು ಆಗಿದ್ದರೆ ತುಮಕೂರಿನಲ್ಲಿ ಶೇಕಡ 9ರಷ್ಟಿದೆ. ಅಂದರೆ ಟಾಪ್ 5 ಜಿಲ್ಲೆಗಳನ್ನು ನೋಡ್ತಾ ಹೋದರೆ ತುಂಬ ಬಿತ್ತನೆ ಕಡಿಮೆ ಆಗಿರುವಂಥ ಜಿಲ್ಲೆಗಳು. ಈ ರೀತಿಯಾಗಿ ರಾಜ್ಯದಲ್ಲಿರುವಂಥ 28 ಜಿಲ್ಲೆಗಳಲ್ಲಿ ಮಳೆ ಕೊರತೆಯೂ ಇದೆ. ಬಿತ್ತನೆ ಕಾರ್ಯನೂ ಕೂಡ ತುಂಬ ಕಡಿಮೆ ಇದೆ. ಇದೇ ರೀತಿಯಾದಂಥ ಪರಿಸ್ಥಿತಿ ಇನ್ನೊಂದು 15 ದಿನಗಳಿಂದ ಒಂದು ತಿಂಗಳವರೆಗೂ ಮಳೆ ಆಗದೇ ಇದ್ದರೆ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18.